ನನ್ನ ಕೈಯಿಂದಲೇ ನೋಡೋಕ್ಕಾಗಿಲ್ಲ. ಅವಳು ಯಾರೋ ಏನೋ ನಂಗಂತೂ ಗೊತ್ತಿಲ್ಲ. ಆದರೆ ಅವಳಿಗೆ ಹೆಂಗೆ ಹೊಡೆದವ್ರೆ ಅಂದರೆ ನೋಡಿದ್ರೆ ಭಯ ಆಯ್ತದೆ. ಹಂಗೆ ಹೊಡೆದ್ಬಿಟ್ಟವ್ರೆ. ನೋಡ್ತಾಯಿ, ನೀನು ಏನು ಮಾಡ್ತೀಯೋ ಬಿಡ್ತೀಯೋ ನಂಗಂತೂ ಗೊತ್ತಿಲ್ಲ. ಆದರೆ ಅವಳು ಕ್ಷೇಮವಾಗಿ ಮನೆಗೆ ಬರಬೇಕು. ಆ ಪಾಪಿಗಳು ಯಾರಾದರೂ ಪರವಾಗಿಲ್ಲ, ಸರ್ವನಾಶ ಆಗ್ಬಿಡ್ಬೇಕು. ಅಲ್ಲಿ ಗಂಟ ನಾನು ಸುಮ್ಮನಿರಕ್ಕಿಲ್ಲ. ಏನ್ ಮಾಡ್ತಿದ್ದೀರಾ? ಏನಾಗಿದೆ ನಿಮ್ಗೆ? ಏನ್ ಮಾಡ್ತಿದ್ದೀರಾ? ನಿಮ್ಮಷ್ಟೇ ಇಲ್ಲಿ ಎಲ್ರಿಗೂ ಬೇಜಾರಾಗಿದೆ, ಹಾಗಂತ ನಿಮಗೆ ನೀವೇ ನೋವು ಮಾಡ್ಕೊಡೋದಾ? ನೋಡಪ್ಪ, ಒಳ್ಳೆಯವ್ರಿಗೆ ಒಳ್ಳೇದೇ ಆಗತ್ತೆ. ಅವಳು ಆಯುಸ್ ಗಟ್ಟಿ ಇದ್ರೆ ಯಮನೆ ಬಂದರೂ ಏನು ಮಾಡೋಕ್ಕಾಗಲ್ಲ. ಈ ರೀತಿಯೆಲ್ಲ ಮಾಡಬೇಡಪ್ಪ. ನಾನೊಬ್ಬ ಹೆಡ್ಡ ಅನ್ಯಾಯವಾಗಿ ಪರಶು ಬಗ್ಗೆ ಅನುಮಾನ ಪಟ್ಬಿಟ್ಟೆ. ಪರಶು ಬದಲಾಗವನೆ. ಇನ್ಯಾವತ್ತೂ ಅವನ ಮೇಲೆ ನಂಗೆ ಅನುಮಾನ ಬರೋಕ್ಕಿಲ್ಲ. ದಣಿ ಅಭಿನಯ ಅಂತ ಬಂದರೆ ಚಿಕ್ಕ ದಣಿಗಳು ನಿಮ್ಮನ್ನು ಮೀರಿಸ್ತಾರೆ. ಎತ್ತಿಲ್ದವನಿಗೆ ಕೋಣನೇ ದೇವರು ಕಣು. ಯಾರಿಗೂ ಏನೂ ಇಲ್ಲ ಅನ್ನೋ ಕಾಲದಲ್ಲಿ ಎಲ್ಲನೂ ಇದೆ ಅಂತ ತೋರಿಸ್ಕೊಳ್ಳೋದೇ ಬುದ್ಧಿವಂತಿಕೆ. ನನ್ನ ಮಗ ಅದನ್ನೇ ಮಾಡ್ತಿದ್ದಾನೆ ನೋಡಿ. ಎಲ್ಲ ಸಮಾಧಾನವಾಗಿರಿ. ಆ ಹೆಣ್ಮಗುಗೆ ಏನೂ ಆಗಲ್ಲ, ವಾಪಸ್ ಬರ್ತಾಳೆ. ಮಾವ ತುಂಬಾ ರಕ್ತ ಹೋಗ್ತದೆ ಮಾವ. ಹೀಗೆ ಅದ್ರ ಜೀವ ಉಳಿಸ್ಕೊಳ್ಳೋದು ಕಷ್ಟ ಮಾವ. ಇನ್ನೊಂದು ಸ್ವಲ್ಪ ದೂರ ಆಟ. ಸ್ವಲ್ಪ ಬೇಗ ಹೋಗು ಮಾವ, ಪ್ಲೀಸ್ ಬೇಗ ಹೋಗು. ಅಯ್ಯೋ ದೇವ್ರೆ, ನಮ್ಮೂರ್ನಾಗೆ ಆಸ್ಪತ್ರೆ ಇದ್ದಿದ್ರೆ ಹಿಂಗೆಲ್ಲ ಆಯ್ತಿರ್ಲಿಲ್ಲ. ಇಲ್ಲಿ ಇಲ್ಲಿ ಕಣ್ಮುಚ್ಚಬೇಡಿ. ಇನ್ನೇನು ಆಸ್ಪತ್ರೆ ಬಂದ್ಬಿಡ್ತು. ನೋಡ್ತೀರಿ ನನ್ನ? ನೋಡ್ತೀರಿ? ಕಣ್ಮುಚ್ಚಬೇಡಿ. ಇಲ್ಲಿ ನೋಡಿ, ನಾನು ನಿಮ್ಮನ್ನು ಉಳಿಸ್ಕೋತೀನಿ. ಪ್ಲೀಸ್ ಕಣ್ಮುಚ್ಚಬೇಡಿ ಮಾವ, ಬೇಗ ಹೋಗು. ಬಂದ್ಬಿಟ್ವಿ ನಾವು. ಕಣ್ಮುಚ್ಚಬೇಡಿ. ಇಲ್ಲಿ ಅಯ್ಯೋ ಮಕ್ಕಳವ, ಈಟಂತೆಲ್ಲ ಕಷ್ಟಪಟ್ಕೊಂಡು ಬಂದು ಪ್ರಯೋಜನ ಇಲ್ದಂಗೆ ಆಗೋಯ್ತಲ್ಲವ. ಯಾರ ಮನೆಗೆ ಹೆಣ್ಣು ಏನು ನಮ್ ಕಣ್ಮುಂದೆ ಸಾಯಂಗಾಗೋಯ್ತಲ್ಲ. ಹಾಸ್ಪಿಟ್ಲ್ ಇನ್ನೊಂದು ಸ್ವಲ್ಪ ಹತ್ರ ಇದ್ದಿದ್ರು ನಾನೇ ಅವ್ರನ್ನ ಉಳಿಸ್ಕೋತಿದ್ದೆ ಮಾವ. ನಾನು ಡಾಕ್ಟರ್ ಓದಿ ಒಂದು ಜೀವ ಉಳಿಸ್ಕೊಳ್ಳೋ ವಿದ್ಯೆ ನನಗೆ ಗೊತ್ತಿದ್ರು ಒಂದು ಜೀವ ಉಳಿಸ್ಕೊಳಕ್ಕಾಗ್ಲಿಲ್ಲ ಮಾವ. ಅಯ್ಯೋ, ನೀವು ಮಾರಿಗುಡಿ ವೀರಭದ್ರಯ್ಯನವರ ಮಗಳು ಅಳಿಯ ಅಲ್ವಾ? ಹೌದು ಸರ್. ಆದರೆ ನಮ್ಮ ಮನೆಗೆ ಒಂದು ಹುಡುಗಿ. ನನಗೆಲ್ಲ ವಿಷಯ ಗೊತ್ತಾಗಿದೆ. ನಿಮ್ಮೂರ ಕಡೆನೇ ಬರ್ತಾ ಇದ್ದೆ. ಹೇಗಿದ್ದಾಳು ಹುಡುಗಿ? ನಮ್ಮ ಕೈಯಲ್ಲಿ ಉಳಿಸ್ಕೊಳಕ್ಕಾಗಲಿಲ್ಲ ಸರ್. ಡಾಕ್ಟ್ರಿಗೆ ನಾನು ಸೋತ್ಬಿಟ್ಟೆ. ಅವ್ರನ್ನ ಕಾಪಾಡ್ಕೊಳ್ಳೋದಕ್ಕೆ ಪುಟ್ಟ ಹಾಸ್ಪಿಟಲು. ಸ್ವಲ್ಪ ಕೂತ್ ಮನ್ಸಿದ್ರು ಅವ್ರನ್ನ ಬದುಕಿಸ್ಕೋಬೋದಿತ್ತು. ಬಸವರಾಜು, ಬೇಗ ಆಂಬುಲೆನ್ಸ್ನ ಕರೆಸು. ಡಿಪಾರ್ಟ್ಮೆಂಟ್ ಅವ್ರಿಗೂ ಫಾರೆನ್ಸಿಕ್ ಅವ್ರಿಗೂ ಬರೋದಕ್ಕೆ ಹೇಳು. ಇಮಿಡಿಯೇಟ್ಲಿ ಬಾಡಿನ ಶಿಫ್ಟ್ ಮಾಡಬೇಕು. ಓಕೆ ಸರ್. ಮೇಡಮ್, ನಿಮ್ಮ ಮನೇಲಿ ಇವತ್ತು ಮದುವೆ ಶಾಸ್ತ್ರ ಇಟ್ಕೊಂಡು ನೀವು ಇಲ್ಲಿವರೆಗೂ ಬಂದಿದ್ದೀರಾ. ಇನ್ನು ಮುಂದೆ ನಾವು ಇದನ್ನು ನೋಡ್ಕೊಳ್ಳಿ. ದಯವಿಟ್ಟು ನೀವಿನ್ನೂ ಹೊರಡಿ. ಸರ್, ನಾವು ನಿಮ್ಮ ಜೊತೆ ಬರ್ತೀವಿ. ಪಾಪ ಹೆಣ್ಮಕ್ಳು, ಅವಳು ಯಾರಿದ್ದಾರೆ ಏನೋ ಅಂತಲೂ ಗೊತ್ತಿಲ್ಲ. ಅವಳ ಜೊತೆ ನಾವು ನಿಲ್ತಿದ್ರೆ ಅವ್ರು ಯಾರಿದ್ದಾರೆ ಸರ್? ನಾವು ಬರ್ತೀವಿ ಸರ್. ಸರ್, ನಮ್ಮ ಸಾಹೇಬ್ರು ಹೇಳೋದು ಸ್ವಲ್ಪ ಕೇಳಿ ಸರ್. ನಾವಿಲ್ಲಿ ಬಂದ ಮೇಲೆ ಮಧ್ಯೆ ಯಾರನ್ನೂ ಬಿಡಲ್ಲ. ಮೇಡಮ್, ನೀವಾದರೂ ಸಾರಿಗೆ ಹೇಳಿ ಕರ್ಕೊಂಡೋಗಿ. ಹೌದು ಮಾವ, ಪೊಲೀಸವ್ರು ಬಂದಿದ್ದಾರಲ್ಲ, ಪ್ರೊಸೀಜರ್ಸ್ ಅವರೇ ನೋಡ್ಕೊಳ್ತಾರೆ. ಅಲ್ಲ ಪಾರು, ಪಾಪ ಹೆಣ್ಮಗು
ನಾ ಬರೋಕ್ಕಿಲ್ಲಪ್ಪ, ನಾ ಇಲ್ಲೇ ಇರ್ತೀನಿ. ಇದೆಲ್ಲ ಪೊಲೀಸ್ ಇನ್ವೆಸ್ಟಿಗೇಷನ್ ಇರ್ತಾರೆ, ನಿಮ್ಮ ಪಾಡಿಗೆ ನೀವು ಹೊಡಿ, ನಾವೆಲ್ಲ ನೋಡ್ಕೊಳ್ತೀವಿ. ನೀವು ಬನ್ನಿರಿ, ಚೆಕ್ ಮಾಡಿರಿ ಅದನ್ನು. ಈ ಹೋಗಿದ್ದು ಬರೀ ಒಂದು ಜೀವ ಅಲ್ಲ ಪಾರು. ಆ ಹುಡುಗಿ ಯಾರ ಬೇಕಾ ದೂರ ಕೊಡ್ಬೇಕು ಅಂತ ಬಂದ್ಲಲ್ಲ, ಆ ನ್ಯಾಯ ಹೋಯ್ತು ಪಾರು. ಅವಳಿಗೆ ಯಾರು ಅನ್ಯಾಯ ಮಾಡಿದ್ರು ಅವ್ರ ಹೆಸರು ಹೊಂಟೋಯ್ತು. ಹೋಗಿದ್ ಬರೀ ಒಂದು ಜೀವ ಅಲ್ಲ ಪಾರು. ಅವಳ ಅಡ್ಡ ಕಾಪಾಡ್ಕೊಂಡ ಅಂದ್ಬಿಟ್ಟು. ನಡಿ ಮಾವ, ಇಲ್ಲಿದ್ರೆ ಆ ವಿಷಯನೇ ನಿನಗೆ ಕಾಡ್ತಿರುತ್ತೆ. ಬನ್ನಿ ಸರ್, ಬನ್ನಿ ಓಡೋಣ. ಮಾವ, ನಮ್ಮನೆ ಲಕ್ಷ್ಮಿನ ನಿಮ್ಮ ಮನೆಗೆ ಒಪ್ಸ್ಬಿಟ್ಟು ಹೋಗುಮ ಅಂತ ಬಂದು ಪ್ರಸ್ಥಾನ ನಡಿಬೇಕಾಗಿರೋ ಮನೆನಾಗೆ ಸೂತ್ಕಾಗೋಯ್ತು. ಚಪ್ಪಲಿ ಅಳತೆಗೋಸ್ಕರ ಕಾಲು ಕತ್ತರಿಸ್ಕೊಂಡಂಗೆ ಆಗೋಯ್ತು. ಸಂಭ್ರಮ ತುಂಬಿ ತುಳುಕ್ಬೇಕಾಗಿದ್ದು ಈ ಮನೇಲಿ ಹೀಗಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಕಣೋ. ಪಾಪ ಹುಡುಗಿ ಎಷ್ಟು ನೋವು ಅನುಭವಿಸಿದ್ಲೋ ಏನೋ. ನಮಗಳ ಮನಸ್ಸಿಗೂ ತಡ್ಕೊಳಕ್ಕಾಗ್ತಿಲ್ಲ. ಪ್ರಸ್ತುತ ಶಾಸ್ತ್ರನ ಮುಂದಿನ ಮುಹೂರ್ತ ನೋಡಿ ತಿಳಿಸ್ತೀನಿ ಶಿವು. ಮಾವಯ್ಯ ಹೊಡೋಣ. ಅಣ್ಣ ಜೋಪಾನ ಕಣೋ, ನಟ್ಟಿದ್ನೆಲ್ಲ ಮನ್ಸಿಗೆ ಹಾಕ್ಕೋಬೇಡ. ರತ್ನ ಚೆನ್ನಾಗಿ ನೋಡ್ಕೊ. ರತ್ನ, ನಾವು ಹೋಗಿ ಬರ್ತೀವಿ. ಹುಷಾರು ಕಣವ, ನೋಡಕ್ಕಾಗ ಬರ್ತಾ ಇರ್ತೀನಿ. ವರ್ಷ ಹುಷಾರು ಕಲ್ಲ. ಬರ್ತೀನಿ ಮಾವ. ಅಮ್ಮ, ರತ್ನ ನೋಡು, ನೀ ನನ್ನನ್ನು ಮಾತಾಡಿಸ್ತಿದ್ರು ಪರವಾಗಿಲ್ಲ. ನಾನೇ ನಿನ್ನ ತಾಯಿನೋ ಸತ್ಯ ಮಾತ್ರ ಯಾರೂ ಅಳ್ಸಕ್ಕಾಗಲ್ಲ. ನನ್ನ ಪ್ರೀತಿ ಆಶೀರ್ವಾದ ಸದಾ ನಿನ್ನ ಮೇಗಿರ್ತದೆ. ನೀನು ಅಷ್ಟೇ ಕಂದ. ಈಗ ನಡೆದಿದ್ದೆಲ್ಲ ಮನಸ್ಸಿಗೆ ಹಚ್ಕೋಬೇಡ. ಸೌಭಾಗ್ಯ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ ಅಣ್ಣ.